ಅಕ್ರಮ ಆಸ್ತಿ ಸಂಪಾದನೆ ಕೇಸಿಗೆ ಸಂಬಂಧಿಸಿದಂತೆ ಸಚಿವ ಜಮೀರ್ ಅಹಮದ್ ಖಾನ್ಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಸೂಚನೆಯನ್ನ ನೋಟಿಸ್ನಲ್ಲಿ ಕೊಡಲಾಗಿದೆ. ಆದರೆ ಜಮೀರ್ ಅಹಮದ್ ಖಾನ್ ಇದರ ಬಗ್ಗೆ ಪ್ರತಿಕ್ರಿಯಿಸುವಾಗ ಗೊತ್ತಿಲ್ಲ ನನಗೆ ನೋಟಿಸ್ ಬಂದಿರೋದು ಅಂತ ಪ್ರತಿಕ್ರಿಯಿಸಿದ್ದಾರೆ. ಜಾರಿ ನಿರ್ದೇಶನಾಲಯದವರು ಎಸಿಬಿಗೆ ಈ ಕೇಸನ್ನು ಹಸ್ತಾಂತರಿಸಿದರು. ಎಸಿಬಿ ರದ್ದಾದ ನಂತರ ಲೋಕಾಯುಕ್ತಕ್ಕೆ ಈ ಕೇಸ್ ಬಂದಿದೆ. ನೋಟಿಸ್ ಬಂದ ನಂತರ ಹೋಗಲೇಬೇಕು. ಆದರೆ ನೋಟಿಸ್ ಬಂದಿರೋದು ನನಗೆ ಗೊತ್ತಿಲ್ಲ ಅಂತ ಜಮೀರ್ ಹೇಳ್ಕೊಂಡಿದ್ದಾರೆ. ನೋಟಿಸ್ ಬಂದಿರೋದು ನಿಮ್ಮ ಮಾಧ್ಯಮದವ್ರು ಹೇಳ್ತಾ ಇರೋದು. ನೋಟಿಸ್ ಬಂದಿರೋದು ಗೊತ್ತಿಲ್ಲ. ಲೋಕಾಯುಕ್ತದಲ್ಲಿ ಇದೇ ಕೇಸ್ ನಂದು. ನೋಟಿಸ್ ಬಂದಿರೋದು ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ನಾನು ಕೇಳಿದ್ದೀನಿ, ಕೊಡಲೇಬೇಕು ನೋಟಿಸ್, ಅಟೆಂಡ್ ಆಗಲೇಬೇಕು. ಅದು ನೋಟಿಸ್ ರೋಟೀನ್. ಅದು ನೋಟಿಸ್ ಕೊಡೋದು ರೋಟೀನ್. ಅದು ಆ್ಯಕ್ಚುಲ್ ಇ ಡಿ ಅವರು ಎಸಿಬಿಗೆ ಫಾರ್ವರ್ಡ್ ಮಾಡಿದ್ರು ಕೇಸ್. ಎಸಿಬಿ ರದ್ದಾದ್ಮೇಲೆ ಈಗ ಲೋಕಾಯುಕ್ತಕ್ಕೆ ಬಂದಿದೆ. ಆದಾಯ ಇನ್ಕಮಿಂದ ಆದಾಯ ಜಾಸ್ತಿ ಅಂತ ಹೇಳ್ಬಿಟ್ಟು ಅದು ನಡೀತಾ ಇದೆ. ಲೋಕಾಯುಕ್ತದಲ್ಲಿ ನಡೀತಾ. ನೋಟಿಸ್ ಬಂದಿರೋದು ಗೊತ್ತಿಲ್ಲ ನನಗೆ. ನೋಟಿಸ್ ಬಂದರೆ ಹೋಗಲೇಬೇಕಿಲ್ಲ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.